ರೇ ಕೇಳ್ರಿ ಕೇಳ್ರಿ ಅಶೋಕ್ ಅವ್ರಿಗೆ ನಾನು ಓಪನ್ ಸವಾಲ್ ಹಾಕಿದ್ದೀನಿ. ಇವತ್ತು ಓಪನ್ ಸವಾಲ್ ಹಾಕ್ತೀನಿ ನಾನು. ಅವ್ರು ಹೇಳ್ತಾರೆ ಬರ್ತೀನಿ ನಾನು. ಏನು ಮಿಡ್ಕ ಕೇಳಿ ಒಂದು ನಿಮಿಷ, ನಾನು ಕಂಪ್ಲೀಟ್ ಮಾಡ್ತೀನಿ. ಈ ಡಾಟಾ ಇದೆ ಎಲ್ಲೆಲ್ಲಿ 42 ಸಾವಿರ ಓಪನ್ ಅಶೋಕ್ ಅವ್ರಿಗೆ ಸವಾಲ್. ಓಪನ್ ಅಶೋಕ್ ಅವ್ರಿಗೆ ಸವಾಲಿದು ಡಾಟಾ ಇದೆ. ಎಲ್ಲೆಲ್ಲಿ ಮನೆಗಳು ಕಟ್ಟಿದ್ದೀವಿ, ಎಲ್ಲೆಲ್ಲಿ ಕೊಡ್ತಾ ಇದೀವಿ ಅಂತ ಡಾಟಾ ಇದೆ. ಅಲ್ಲಿ ಹೋಗಿ ಅವ್ರು ನೋಡಲಿ. ಏನಾದ್ರು ಹೆಚ್ಚು ಕಡಿಮೆ ಏನಾರು ಆಗಿದ್ರೆ ಅವ್ರು ಹೇಳಿದ್ದು ನಾನು ಕೇಳಕ್ಕೆ ಸಿದ್ಧ. ಅದ್ರ ಜೊತೆಯಲ್ಲಿ BJP ಅವ್ರಿಗೆ ನಾನು ಓಪನ್ ಸವಾಲ್ ಹಾಕಿದ್ದೀನಿ. ಅಕ್ಟೋಬರ್ 6ನೇ ತಾರೀಕು ಕೊಪ್ಪಳ ಫಂಕ್ಷನಲ್ಲಿ ನಾನು ಸವಾಲು ಹಾಕಿದ್ದೀನಿ BJP ಅವ್ರಿಗೆ. ಪಾಪ ಸೋಮಣ್ಣ ಅವ್ರು ಇದ್ದರು ವಸತಿ ಮಂತ್ರಿಯಾಗಿ. ಸೋಮಣ್ಣ ಭಾಳ ಪ್ರಯತ್ನ ಮಾಡಿದ್ರು. ಅವ್ರ ಬಡವ್ರ ಬಗ್ಗೆ ಕಾಳಜಿ ಇತ್ತು ಸೋಮಣ್ಣನಿಗೆ. ಯಡಿಯೂರಪ್ಪ ಅಂತವನು ಪ್ರಯತ್ನ ಮಾಡಿದ್ರು. ಇಲ್ಲ ಬಡವ್ರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ, ನಾವೇ ಸರ್ಕಾರ ವತಿಯಿಂದ ಕಟ್ಟಬೇಕಂತ ಭಾಳಷ್ಟು ಸೋಮಣ್ಣ ಅವರು ಯಡಿಯೂರಪ್ಪ ಅಂತನೂ ಪ್ರಯತ್ನ ಮಾಡಿದ್ರು. ಬಸವರಾಜ ಬೊಮ್ಮಾಯಿತವನು ಪ್ರಯತ್ನ ಮಾಡಿದ್ರು. ಅವ್ರ ಬಡವ್ರ ಬಗ್ಗೆ ಕಾಳಜಿ ಇಲ್ಲ, ಆಗಲಿಲ್ಲ. ಪ್ರಯತ್ನ ಮಾಡಿದ್ರು, ಇಲ್ಲ ಅಂತ ಇಲ್ಲ. ಅವ್ರು ಏನಾರು BJP ಅವಧಿಯಲ್ಲಿ ಸ್ಲಮ್ ಬೋರ್ಡಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ದರೆ ನಾನು ಇವತ್ತೇ ರಾಜಕೀಯದಿಂದ ನಿರ್ವೃತ್ತಿ ತಗೊಳ್ತೀನಿ, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಸಾಬೀತು ಪಡಲಿ. ಏನಕ್ಕೆ ಸಾಬೀತು ಪಡ್ತಾ ಇಲ್ಲ ಅವರು? ಓಪನ್ ಸವಾಲು ಹಾಕಿದ್ದೀನಿ ನಾನು ಬೇರೆಯವ್ರು ಹಂಗಲ್ಲ. ಮುಖ್ಯಮಂತ್ರಿ ಮುಂದೆನೇ ಈ ಮಾತನ್ನು ಹೇಳಿದ್ದೀನಿ ನಾನು. ಒಂದು ಮನೆ ರೀ, ಒಂದು ಮನೆ ಏನಾರು ಕೊಟ್ಟಿದ್ದರೆ ಸ್ಲಮ್ ಬೋರ್ಡಲ್ಲಿ ಪಾಪ ಸೋಮಣ್ಣ ಅವ್ರು ಪ್ರಯತ್ನ ಮಾಡಿದ್ರು. ಬಡವ್ರ ಬಗ್ಗೆ ಅವ್ರ ಕಾಳಜಿ ಇತ್ತು. ಒಂದು ಮನೆ ಸ್ಲಮ್ ಬೋರ್ಡಲ್ಲಿ ಏನಾರು 2019 ಇಂದ 23ವರೆಗೂ ಒಂದು ಮನೆ ಏನಾರು ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿರ್ವೃತ್ತಿ ತೊಗೊಳ್ತೀನಿ. ಬನ್ನಿ, ಯಾವ ಬೇಕು. ಈಗ ವಿರೋಧ ಪಕ್ಷ ನಾಯಕರಿದ್ದಾರೆ, ಅವ್ರು ಕೇಳೋದು ಹಕ್ಕಿದೆ. ಕರೀಲಿ, ನಮ್ಮನ್ನ ಚೇರ್ಮನ್ನ ಕರೀಲಿ. ಈ ಮನೆಗಳು ಕೊಡ್ತಾ ಇದ್ದಿಲ್ಲ 42,000 ಮನೆಯಲ್ಲಿ ಲೈವ್ ತೋರಿಸ್ಬೇಕಾ, ವೀಡಿಯೋ ಕಾನ್ಫರೆನ್ಸ್ ಮುಖಾಂತರ ತೋರಿಸ್ತೀವಿ. ಇಲ್ಲ ನೀವು ಹೋಗ್ಬೇಕಾ, ಸ್ಪಾಟ್ ಹೋಗ್ಬೇಕಾದ್ರೆ ಯಾವ ಸ್ಪಾಟ್ ಹೋಗಬೇಕು ಅಂತ ನಾವು ಸಿದ್ಧ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.